ಹಾಗಿದ್ರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಾ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು? ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರಿಗೆ ಏನು ವಾಗ್ದಾನವನ್ನ ನೀಡಿದ್ರು, ಆ ವಾಗ್ದಾನವನ್ನ ಈಗ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಉಳಿಸಿಕೊಳ್ತಾರಾ? 2023ರಲ್ಲಿ ಸರ್ಕಾರ ರಚನೆಯ ವೇಳೆಯೇ ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಕೊಟ್ಟಿದ್ರು. ಡಿ.ಕೆ. ಸುರೇಶ್ ಅವರ ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನೆಗೆ ಬಂದು ಈ ಮಾತನ್ನ, ಈ ಭಾಷೆಯನ್ನ, ಈ ವಾಗ್ದಾನವನ್ನ ಮಾಡಿರ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ರಾಮಲಿಂಗಾರೆಡ್ಡಿ ಅವರಿಗೆ ಡಿ.ಕೆ. ಬ್ರದರ್ಸ್ ನೀಡಿದ್ದ ಆ ವಾಗ್ದಾನ ಏನು ಅನ್ನೋದನ್ನ ನೋಡೋದಾಗಿದ್ರೆ, ರಾಮಲಿಂಗಾರೆಡ್ಡಿ ಪಾಲಾಗಬೇಕಾಗಿದ್ದಂತಹ ಬೆಂಗಳೂರು ಉಸ್ತುವಾರಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಅವತ್ತಿನ ದಿನದಲ್ಲಿ ಪಡೆದುಕೊಳ್ತಾರೆ. ಆಗ ಸಚಿವ ರಾಮಲಿಂಗಾರೆಡ್ಡಿ ಅವರ ಬಳಿ ವಚನವನ್ನ ನೀಡಿದ್ರು ಡಿ.ಕೆ. ಬ್ರದರ್ಸ್. ರಾಮಲಿಂಗಾರೆಡ್ಡಿ ಮನವೊಲಿಸಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಅವರು ಪಡೆದುಕೊಂಡಿದ್ರು. ಮುಂಬರುವ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಜವಾಬ್ದಾರಿಯನ್ನ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿರ್ತಾರೆ ಆದರೆ ಆಗ ರಾಮಲಿಂಗಾರೆಡ್ಡಿ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಬ್ರದರ್ಸ್, ಡಿ.ಕೆ. ಸುರೇಶ್ ಅವರ ಜೊತೆಯಲ್ಲಿ ಬಂದು ಮನವೊಲಿಕೆಯನ್ನ ಮಾಡಿರ್ತಾರೆ. ಈಗ ಆ ವಾಗ್ದಾನವನ್ನ ಉಳಿಸಿಕೊಳ್ತಾರಾ? ಅದು ಸದ್ಯದ ಪ್ರಶ್ನೆ. 2023ರಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನು ಬೆಂಗಳೂರು ಅಭಿವೃದ್ಧಿ ಖಾತೆ ತಮಗೆ ಬೇಕು ಅಂತೇಳಿ ಕೇಳಿದ್ರು. ಆಗ ಡಿ.ಕೆ. ಬ್ರದರ್ಸ್ ರಾಮಲಿಂಗಾರೆಡ್ಡಿ ಅವರ ಮನೆಗೆ ತೆರಳಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು. ಆ ಸಂದರ್ಭದಲ್ಲಿ ಆಗ ಡಿ.ಕೆ. ಶಿವಕುಮಾರ್ ಅವರು DCM ಆಗಿದ್ರು. ಹಾಗೇನೆ ಬೆಂಗಳೂರು ಉಸ್ತುವಾರಿಯನ್ನ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡಿ ತಾವು ತೆಗೆದುಕೊಳ್ತಾರೆ. ಆಗ ಸಿದ್ದರಾಮಯ್ಯನವರೇ ಹೇಳಿರ್ತಾರೆ, ಮುಂಬರುವ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೇನೆ ಸಂದರ್ಭ ಬಂದಾಗ ಬೆಂಗಳೂರು ನಗರ ಅಭಿವೃದ್ಧಿಯ ಖಾತೆಯನ್ನ ಕೊಡಬೇಕು, ಬೆಂಗಳೂರು ಉಸ್ತುವಾರಿಯ ಹೊಣೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಅದಕ್ಕೆ ತಕ್ಕಂತೆ ಡಿ.ಕೆ. ಬ್ರದರ್ಸ್ ಕೂಡ ವಾಗ್ದಾನವನ್ನ ಮಾಡಿ ಹೋಗಿರ್ತಾರೆ. ವಾಗ್ದಾನವನ್ನ ಮಾಡಿಯೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡಿರ್ತಾರೆ. ಆ ವಾಗ್ದಾನವನ್ನ ಮಾಡಿಯೇ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿಯನ್ನ ತಮ್ಮ ಹೆಗಲಿಗೆ ಹೊತ್ತುಕೊಂಡಿರ್ತಾರೆ. ತಾವು ಆ ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಅಂದುಕೊಟ್ಟಿದ್ದಂತಹ ಆ ವಾಗ್ದಾನವನ್ನ, ಆ ಭಾಷೆಯನ್ನ ಅವತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಏನು ಮಾತನ್ನ ಕೊಟ್ಟಿದ್ರು, ಮುಂಬರುವ ದಿನಗಳಲ್ಲಿ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಆ ಥರದ ಒಂದು ಸಂದರ್ಭ, ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ನಿಮಗೇನೆ ನಾವು ಬೆಂಗಳೂರು ಉಸ್ತುವಾರಿಯನ್ನ ಕೊಡ್ತೇವೆ ಅಂತ ಹೇಳಿ ಏನು ಮಾತನ್ನ ಕೊಟ್ಟಿದ್ರು, ಆ ಮಾತನ್ನ ಇದೀಗ ಉಳಿಸಿಕೊಳ್ತಾರಾ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಗಾದಿಯನ್ನ ಏರಿದ ಮೇಲೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಎದುರಿಗೆ ಅಂದುಕೊಟ್ಟಿದ್ದ ಮಾತೂ ಇದೆ, ಅಂದುಕೊಟ್ಟಿದ್ದ ವಾಗ್ದಾನವೂ ಇದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರು ಎದುರಿಸಬೇಕಾಗಿರುವಂತಹ ಸವಾಲುಗಳು ಕೂಡ ಇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.